ಈ ಒಂದು ವರುಷದಲ್ಲಿ ಯುಗಾದಿಯಿಂದ ಬರುವ ಯುಗಾದಿಯ ತನಕ ವಿಶ್ವಾವಸು ಹೇಳ್ತಕ್ಕಂತಹ ಸಂವತ್ಸರ ಬರ್ತಾ ಇರ್ತಕ್ಕಂಥದ್ದು. ಈ ಸಂವತ್ಸರದಲ್ಲಿ ಏನೇನು ಆಗಬಹುದು ಅಂತ ಹೇಳುವುದರ ಒಂದು ಇಣುಕು ನೋಟವನ್ನು ನಾವು ಗಮನಿಸೋದು ಅಂತ ಹೇಳಿದರೆ, ಈ ವರ್ಷ ಪ್ರಾರಂಭದಲ್ಲಿ ಅಲ್ಲೋಲ ಕಲ್ಲೋಲ ಅಂತ ಹೇಳಿದರೆ ಯಾವ್ಯಾವಾಗಲೂ ಮಳೆಗಳು ಸುರಿದು ಬೆಳೆಗಳೆಲ್ಲ ಹಾನಿಯಾಗ್ತದೆ. ಮತ್ತು ತದನಂತರದಲ್ಲಿ ಮುಕ್ತಾಯದ ಸಮಯ ಅಂತಕ್ಕಂಥದ್ದು ಏನು ಬರ್ತದಲ್ಲ, ಆ ಸಮಯದಲ್ಲಿ ಅಧಿಕವಾದಂತಹ ಮಳೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಬೆಳೆಗಳೆಲ್ಲ ಸಮೃದ್ಧಿ ಆಗ್ತದೆ. ಮೊದಲಿಗೆ ಒಂದಿಷ್ಟು ಬೆಳೆಗಳೆಲ್ಲ ಹಾಳಾಗ್ತದೆ. ಹಾಗಾಗಿ ಈ ರೀತಿಯಾದಂತಹದ್ದು ನಡೀತಕ್ಕಂಥ ಸಂಭವ ಇರತಕ್ಕಂಥದ್ದು ಜೊತೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಅನಾಚಾರ ಹೇಳ್ತಕ್ಕಂಥದ್ದು ಮಿತಿ ಮೀರತ್ತೆ. ಕಳ್ಳತನ, ಚೋರ ಭಯ ಇತ್ಯಾದಿಗಳು ಕೂಡ ವಿಪರೀತವಾಗಿ ನಡೀತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರದವರು ಎಚ್ಚೆತ್ತುಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಜನಸಾಮಾನ್ಯರಿಗೆ ತುಂಬ ಕಷ್ಟಗಳು, ಎಲ್ಲ ಧಾರಣೆಗಳು ಕೂಡ ಗಗನಚುಕ್ಕಿ ಆಗ್ತದೆ. ಇದರಿಂದ ಕೆಲವಷ್ಟು ಜನರಿಗೆ ತುಂಬ ತೊಂದರೆ ಹೇಳ್ತಕ್ಕಂಥದ್ದಾಗ್ತದೆ. ಅದರಲ್ಲೂ ಕೆಲವು ಮಧ್ಯಮ ವರ್ಗದವರಿಗೆ ಪರಿಸ್ಥಿತಿ ಅಂತೂ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಕೆಲವು ಅಷ್ಟು ಜನರ ಪರಿಸ್ಥಿತಿಯಲ್ಲಿ ದುಃಖಗಳು ಜಾಸ್ತಿ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ವರ್ಷ ಒಂದು 80% ದುಃಖಕರವಾದ ವಾತಾವರಣವನ್ನು ಇರತಕ್ಕಂಥದ್ದು. ಚಿನ್ನ, ಬೆಳ್ಳಿ, ತಾಮ್ರ ಇತ್ಯಾದಿಯಾದಂತಹ ವಸ್ತುಗಳ ಬೆಲೆಯಂತೂ ಜನಸಾಮಾನ್ಯರು ಖರೀದಿಯನ್ನು ಮಾಡೋದು ಅಂತ ಹೇಳಿದರೆ ವಿಪರೀತ ಕಷ್ಟದ ಪರಿಸ್ಥಿತಿ. ಅಂದರೆ ಆ ಪ್ರಮಾಣದಲ್ಲಿ ತೇಜಿ ಆಗ್ತಕ್ಕಂಥದ್ದು. ದವಸ ಧಾನ್ಯಗಳಾಗಿರ್ಬೋದು ಎಲ್ಲವೂ ಕೂಡ ತೇಜಿ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಜೊತೆಯಲ್ಲಿ ಒಂದು ದುಃಖಕರವಾದಂತಹ ವಿಚಾರ ಅಂತ ಹೇಳಿದರೆ, ಪುತ್ರ ಅಥವಾ ಪುತ್ರಿ ಸಂತಾನ ಹೇಳ್ತಕ್ಕಂಥದ್ದು ಏನಾಗ್ತದಲ್ವ, ಅಂತಹ ಸಂತಾನವನ್ನು ಹರಣವನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ಗರ್ಭಪಾತ ಹೇಳ್ತಕ್ಕಂಥದ್ದು ವಿಪರೀತವಾಗಿ ನಡೆಯುವ ಸಾಧ್ಯತೆಗಳು ಇರತಕ್ಕಂಥದ್ದು. ಹಾಗಾಗಿ ಯಾವ ತಪ್ಪುಗಳನ್ನು ಮಾಡಿದರೆ ಪ್ರಾಯಶ್ಚಿತ್ತ ಹೇಳ್ತಕ್ಕಂಥದ್ದಿಲ್ವೋ ಅಂತಹ ತಪ್ಪುಗಳೇ ಅತಿಯಾಗಿ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮತ್ತು ಎಲ್ಲಿ ನೋಡಿದರಲ್ಲಿ ರೋಗ ರುಜಿನಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಪ್ರಾಣಿಗಳಿಂದಾಗಿ ಬರ್ತಕ್ಕಂಥ ಕೆಲವೊಂದು ವ್ಯಾಧನೆಗಳು, ಅದರಲ್ಲೂ ಇಲಿ ಜ್ವರ ಹೇಳ್ತಕ್ಕಂಥದ್ದು ಅತಿಯಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ವಾತಾವರಣದಲ್ಲಿ ಕೆಲವೊಂದು ಸಾರಿ ಅತಿಯಾದಂತಹ ಬಿಸಿಯು, ಕೆಲವೊಂದು ಸಾರಿ ಅತಿಯಾದಂತಹ ಮಳೆಯು, ಹೀಗೆ ಬೇಡದೇ ಇದ್ದಂಥ ರೀತಿಯಲ್ಲಿ ವಾತಾವರಣ ಆಗ್ತಕ್ಕಂಥದ್ದು. ಮತ್ತು ಕೆಲವು ಪ್ರದೇಶಗಳಲ್ಲಿ ಆಮ್ಲಜನಕದಕ್ಕಿಂತಲೂ ಹೆಚ್ಚಿನದಾಗಿ ಇಂಗಾಲ ಡೈಆಕ್ಸೈಡಿನ ಪ್ರಮಾಣ ಹೇಳ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅನಂತರದಲ್ಲಿ ವಿಪರೀತವಾದಂತಹ ರೀತಿಯಲ್ಲಿ ಜನರು ದುರ್ಮರಣಗಳಿಗೆ ಈಡಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಅನಂತರದಲ್ಲಿ ಭರಣಿ ನಕ್ಷತ್ರದ ವ್ಯಕ್ತಿಗಳಿಗೂ ಕೂಡ, ನಕ್ಷತ್ರದಲ್ಲಿ ಯಾರು ಜನಿಸಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಈ ವರ್ಷ ಆರೋಗ್ಯದ ಸಮಸ್ಯೆ ಇತ್ಯಾದಿಗಳು ಕೂಡ ಜಾಸ್ತಿಯಾಗಿ ತೊಂದರೆಗಳಿಗೆ ಗುರಿಯಾಗ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಮತ್ತು ವಾಹನಗಳಲ್ಲಿ ತಾಂತ್ರಿಕವಾದಂತಹ ದೋಷದ ಪ್ರಮಾಣ ಹೇಳ್ತಕ್ಕಂಥದ್ದು ಇದ್ದಕ್ಕಿದ್ದಂತಲೇ ಬೆಂಕಿ ಬೀಳುವಂಥದ್ದಾಗಿರ್ಬೋದು,
ಇದ್ದಕ್ಕಿದ್ದಂತೆ ಅವಘಡಗಳು ಸಂಭವಿಸ್ತಕ್ಕಂಥದ್ದು ಈ ರೀತಿಯಾದಂಥದ್ದು ವಾಹನದಲ್ಲಿ ಉಂಟಾಗುತ್ತದೆ. ಮತ್ತು ಇದ್ದಕ್ಕಿದ್ದಂತೆಯೇ ಹಾರುವ ಹಕ್ಕಿ ಅಂತ ಏನು ಕರಿತೇವಲ್ವ, ವಿಮಾನ, ಅನಂತರದಲ್ಲಿ ಇತ್ಯಾದಿ ಆದಂತಹ ಕೆಲವೊಂದು ಹೆಲಿಕಾಪ್ಟರ್ನಂತಹ ಇದ್ದಕ್ಕಿದ್ದಂತೆಯೇ ಅದರ ಕಾರ್ಯಾಳತಕ್ಕಂಥ ಸ್ಥಗಿತವಾಗಿ ಭೂಮಿಗೆ ಅಪ್ಪಳಿಸ್ತಕ್ಕಂಥದ್ದು ಮತ್ತು ಆಕಾಶದಲ್ಲೂ ಕೂಡ ಆಕ್ಸಿಡೆಂಟ್ಗಳು ಸಂಭವಿಸ್ತಕ್ಕಂತಹದ್ದು ಈ ರೀತಿಯಾದಂತಹದ್ದು ಸಮಸ್ಯೆ ಉಂಟಾಗ್ತದೆ. ಮತ್ತು ಸಮುದ್ರದಲ್ಲಿ ಮೀನಿನ ಪ್ರಮಾಣ ಹೇಳ್ತಕ್ಕಂಥದ್ದು ಕೆಲವೊಂದು ಪ್ರದೇಶಗಳಲ್ಲಿ ಜಾಸ್ತಿ ಇರ್ತದೆ. ಆದರೆ ಆಗಾಗ ಕಂಡು ಬರ್ತಕ್ಕಂಥ ಕಡಲಿನ ಏರು ಇಳಿತದಿಂದಾಗಿ ಅಲ್ಲೂ ಕೂಡ ಸಮಸ್ಯೆ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಕೆಲವೊಂದು ಗಾಳಿಗೆ ಸಿಲುಕಿ ಏನು ಬೋಟ್ ಅಂತ ಕರಿತೇವೆ, ಅಂತಹ ಬೋಟುಗಳು ದುಸ್ಥಿತಿಗೆ ಹೋಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಆದರೆ ಇದೆಲ್ಲವಕ್ಕೂ ಕೂಡ ನಾವು ಜಾಗ್ರತೆಯಾಗಿ ಇದ್ದುಕೊಂಡು ವೈಪರೀತ್ಯವನ್ನು ಗಮನಿಸಿಕೊಂಡು ಆದಷ್ಟರ ಮಟ್ಟಿಗೆ ಪಾಪಕರ್ಮಾದಿಗಳನ್ನು ಮಾಡಿಕೊಳ್ಳದೇನೆ ಒಂದು ಒಳಿತಿನ ಅತ್ತ ಮತ್ತು ಕೆಲವೊಂದು ಮುಂಜಾಗ್ರತೆಯಾಗಿ ನಾವು ಎಚ್ಚೆತ್ತುಕೊಂಡು ಪರಮಾತ್ಮನ ಒಂದು ಅನುಗ್ರಹವನ್ನು ತಗೊಳ್ಳೋದ್ರಿಂದ ಒಳ್ಳೆಯದಾಗ್ತದೆ. ಹಾಗೆ ಬರುವ ಸಂವತ್ಸರದ ಸಮಯದಲ್ಲಿ ಗಿಡ ಮರಗಳೆಲ್ಲ ಹಸಿರಾಗಿ ಕಂಗೊಳಿಸ್ತಕ್ಕಂಥ ವಾತಾವರಣ ಸೃಷ್ಟಿಯಾಗತ್ತೆ.